ಅಭಿಮಾನಿಗಳು ನನ್ನ ಮೇಲಿದ್ದ ಅಭಿಮಾನದಿಂದ ಆದಂತಹ ಅನ್ಯಾಯಕ್ಕೆ ಆಕ್ರೋಶನ ವ್ಯಕ್ತಪಡಿಸೋಕ್ಕೆ ಪಕ್ಷದ ಕಾರ್ಯಾಲಯಕ್ಕೆ ಹೋಗ್ತಾರೆ ವಿನಃ ರಸ್ತೆ ಮೇಲೆ ಯಾರೂ ನ್ಯಾಯ ಕೇಳಲ್ಲ. ಹೀಗಾಗಿ ನ್ಯಾಯ ಕೇಳೋಕ್ಕೆ ಅಥವಾ ಪ್ರಶ್ನೆ ಮಾಡೋಕ್ಕೆ ಅವರು ಪಕ್ಷದ ಕಾರ್ಯಾಲಯಕ್ಕೆ ಹೋಗಿದ್ರು. ಹಾಗಾದರೆ ಸಾರ್ವಭೌಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳಬಾರ್ದ? ನ್ಯಾಯ ಆಗಿದೆ ಅಂತ ಕೇಳಬೇಕಾದ್ರೆ ಏನಮ್ಮ ಗಾಂಧಿ ಚೌಕ ಕೂತ್ಕೊಂಡು ಪ್ರಶ್ನೆ ಮಾಡಬೇಕಾಗಿತ್ತ? ಸಹಜವಾಗಿ ನನ್ನ ಮೇಲೆ ಇಟ್ಟಂತಹ ಗೌರವ, ಪ್ರೀತಿ, ಮಾನ, ಸನ್ಮಾನದಿಂದ ನಮ್ಮವರು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಕಾರ್ಯಕ್ಕೆ ಹೋಗಿದ್ದು ನಿಜ. ಆ ದಿನ ಕೂಡ ನಾನು ಊರಲ್ಲಿ ಇರಲಿಲ್ಲ. ದೆಹಲಿಯಿಂದ ನಾನು ದಾರಿಯಲ್ಲಿದ್ದೆ. ವಿಷಯ ಗೊತ್ತಾಯಿತು. ತಕ್ಷಣವೇ ನನ್ನ ಸಹೋದರರಿಗೆ, ತಾಯಂದ್ರಿಗೆ ಫೋನ್ ಮಾಡಿ ಹೇಳಿದೆ, ಬೇಡ, ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ನಾವು ಪ್ರಶ್ನೆ ಮಾಡ್ತೀನಿ, ನೀವುಗಳು ಅಲ್ಲಿ ಪ್ರತಿಭಟನೆ ಜಾಸ್ತಿ ಮಾಡೋದು ಬೇಡ, ತಾವು ಅಲ್ಲಿಂದ ಹೊರಟ್ರಿ ಅಂತಲೇ 5-10 ನಿಮಿಷದಲ್ಲಿ ಎಲ್ಲರೂ ಅಲ್ಲಿಂದ ಹೊರಟು ಮಾತೆ ಗೌರವ ಕೊಟ್ಟು ಅಲ್ಲಿ ಹೊರಟರು. ಈ ಮಹಾನ್ ಭಾವರು ತದನಂತರ ಹೇಳ್ತಾರೆ, ಬೇರೆ ಜಿಲ್ಲೆಯ ಜನ ಕರೆಸಿದ್ರು ಅಂತ. ನಾನು ಬೇರೆ ಜಿಲ್ಲೆ ಅಂತ ತಂದು ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ. ತಮ್ಮಗಳ ಮುಖೇನ ಸನ್ಮಾನ್ಯರೇ, ರಾಜಕೀಯ ಮುತ್ಸದ್ದಿಗಳೇ, ಭಾರತದ ಸಂವಿಧಾನ ಆದರಣೀಯ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು ನಾವು, ಕಾಯ ವಾಚ ಮನಸ್ಸಾದ ನಾವು ನಡೆಸ್ಕೊಂಡು ಹೋಗ್ತಿರೋವಂಥ ನಾವು, ಅವರು ಕೊಟ್ಟಂತಹ ಅಥವಾ ಅದರಿಂದ ಪ್ರದತ್ತವಾದ ಅವಕಾಶದಿಂದ ಒಬ್ಬ ಭಾರತೀಯ ಪ್ರಜೆ ಭಾರತೀಯ ನಾಗರಿಕ ದೇಶದ ಯಾವುದೇ ಮೂಲೆಯಲ್ಲಿ ಹೋಗಿ ಚುನಾವಣೆಗೆ ನಿಲ್ಲುವಂಥ ಹಕ್ಕನ್ನು ಪ್ರತಿಪಾದಿಸಬಹುದು. ಇಷ್ಟು ಸಾಮಾನ್ಯತೆ ತಮಗಿಲ್ಲವೇ ಮಾನ್ಯರೇ? ತಾವುಗಳು ಕೂಡ ಪಕ್ಕದ ಚಿಕ್ಕೋಡಿ ಜಿಲ್ಲೆಗೆ ಹೋಗಿ ಸ್ಪರ್ಧೆ ಮಾಡೋದು ಮರೆತ್ರ? ಅವಾಗ ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರಲಿಲ್ವಾ? ಯಾಕೆ ಬಾಲಿಶವಾದ ಹೇಳಿಕೆ ಕೊಟ್ಟು ನಿಮ್ಮ ಗೌರವನ ಜನರ ಮುಂದೆ ಕಡಿಮೆ ಮಾಡ್ಕೊಳ್ತಿದ್ದೀರಿ? ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿಗಳು ತಾವು. ಭೀಷ್ಮ ಪಿತಾಮಹ ನೀವು. ಮೇಲೆ ಮೇಲೆ ಪದೇ ಪದೇ ನೀವು ಕ್ಲೇಮ್ ಮಾಡ್ತೀರಿ, ಅಲ್ಲಿ ಹೋಗಿ ಬೇರೆ ಬೇರೆ ಪಕ್ಷಗಳನ್ನ ಚುನಾಯಿತನಾದೆ ಅಂತ. ಆಯಾ ಕಾಲಘಟ್ಟಗಳು ತಾವು ಚುನಾಯಿತ ಆಗಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ಆದರೆ ಸಂವಿಧಾನದ ಸಾಮಾನ್ಯವಾದಂತಹ ಒಂದು ಅರಿವು ತಮಗಿಲ್ಲಲ್ಲ ಅಂತಂದ್ರೆ ಮನಸ್ಸಿಗೆ ನೋವು ಕೂಡ ಆಗ್ತದೆ. ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಒಂದು ವಿಡಿಯೋ ಕ್ಲಿಪ್ ನಾನು ನೋಡಿದೆ. ನಾನು ಕೆಲವು ಮಾಧ್ಯಮಗಳ ಹೆಸರನ್ನು ನಾನು ಪ್ರಸ್ತಾಪ ಮಾಡ್ತೀನಿ, ಯಾಕಂದ್ರೆ ವಿಡಿಯೋ ಕ್ಲಿಪ್ಪಲ್ಲಿ ಬಂದಿರುವಂಥದ್ದು ಬಹುತೇಕ ತಾವೆಲ್ಲರೂ ಅವತ್ತು ಇದ್ರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ವಿಡಿಯೋ ಕ್ಲಿಪ್ ಕಂಡು ಬರೋದು ಗಡಿನಾಡ ಕ್ರಾಂತಿ ಒಂದು ಲೋಗೋ, ರಿಪಬ್ಲಿಕ್ ಲೋಗೋ, TV 18 ಲೋಗೋ, ಪಬ್ಲಿಕ್ ಟಿವಿಯವ್ರ ಲೋಗೋ, FM ಕೂಡ ಅದನ್ನು ಪ್ರಚಾರ ಮಾಡಿದ್ದಾರೆ. ಇನ್ನು ಹಲವಾರು ತಾವೆಲ್ಲರೂ ಮಾಡಿರ್ಬೋದು. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ತಮ್ಮಗಳ ಹೆಸರು ತಗೊಂಡಿದ್ದಾರೆ. ಸ್ಪಷ್ಟವಾಗಿ ಯಾವ ದಿನ ನನ್ನ ಸಮಾಜ ಜನ ಪ್ರತಿಭಟನೆ ಮುಖಾಂತರ ಜಿಲ್ಲೆಯ ಕಾರ್ಯಾಲಯಕ್ಕೆ ಹೋಗಿದ್ರು, ಅವಾಗ ಹೇಳ್ತಾರೆ, ನಾವೇನವ್ರು ಓಟ್ ಕೇಳಕ್ಕೆ ಹೋಗಿವೇನ್ರಿ, ನಮಗವ್ರು ಓಟ್ ಬೇಡ, ಯಾರು ಹಾಕ್ಕೊಳ್ಳಿ ಅಂತ ಸಮಾಜವನ್ನು ತುಚ್ಛವಾಗಿ ತಾವುಗಳು ಮಾತಾಡಿದ್ದು ಸಾಕ್ಷಿ ಸಮೇತ ಮಾಧ್ಯಮ ಮಿತ್ರರು ಸೆರೆ ಹಿಡಿದ್ರು ಕೂಡ ಉದ್ದಟತನದಿಂದ ನಾನು ಹೇಳಿಲ್ಲ, ಅದನ್ನು ಮಾಧ್ಯಮದವರು ತಿರುಚಿದ್ದಾರೆ ಅಂತ ಮಾತು ಹೇಳ್ತಾರೆ. ಅದು ನೀವು ಮಾಧ್ಯಮಗಳ ಮೇಲೆ, ಮಾಧ್ಯಮ ಮಿತ್ರರ ಮೇಲೆ ಮಾಡುವಂಥ ಆರೋಪ ಅಲ್ಲವೇ? ಮಾಧ್ಯಮ ಮಿತ್ರರಿಗೆ ತಿರುಚುವಂಥ ಅವಶ್ಯಕತೆ ಯಾವುದೂ ಇಲ್ಲ ಮಹನೀಯರೇ. ಯಾವಾಗಲೂ ಮಾಧ್ಯಮ ಪತ್ರಿಕೋದ್ಯಮ ಅಂದರೆ ಸಂವಿಧಾನದ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಯಾವ ರೀತಿ ಇದೆಯೋ ಹಾಗೆ ಕಾಣದೇ ಇರುವಂತಹ ಮತ್ತೊಂದು ಪಿಲ್ಲರ್
ಅದೇ ಪತ್ರಿಕಾಂಗ ಅಂತ ನಾವು ಪ್ರತಿಯೊಂದು ಹೇಳ್ತೀವಿ. ಸಮಾಜದ ಹೊಲಸನ್ನ ಸ್ವಚ್ಛ ಮಾಡೋದಕ್ಕೆ ಅಹರ್ನಿಶ ದುಡಿಯುವಂತಹ ಮಾಧ್ಯಮ ಮಿತ್ರರ ಮೇಲೆ ನೀವು ಆರೋಪನ ಹೊರಿಸ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಆತ್ಮಾವಲೋಕನ ಮಾಡಿಕೊಳ್ತಾ ತಮ್ಮ ಮುಖ್ಯನವ್ರಿಗೆ ಹೇಳ್ತೇನೆ. ಇಷ್ಟೆಲ್ಲ ಈಗಿನ ಅಭ್ಯರ್ಥಿಗಳಿಗೆ ಬೇಕಾಗಿಲ್ಲನೋ ಅಂತ ಅನಿಸ್ತಾ ಇದೆ. ಬಂಜಾರರ ಸ್ವಾಭಿಮಾನ ಕೆಣಕಿದ್ದಾರೆ. ಬಂಜಾರ ಸಮಾಜ ಮಾತು ಕೊಟ್ಟರೆ ಮಾತಿಗೆ ತಪ್ಪಲ್ಲ. ಪ್ರೀತಿ, ಗೌರವ, ಸನ್ಮಾನ ತೋರಿಸಿದ್ರೆ ಅದಕ್ಕೆ ಚ್ಯುತಿ ಆಗಲಂತೆ ನೋಡಿಕೊಳ್ಳುವಂಥ ಒಂದು ಸಮಾಜ. ಕಾಡು ಮೇಡುಗಳು ಅಲೆದು ಮೇಲ್ವರ್ಗದ ಜನರ ಒಂದು ಸಂಸ್ಕಾರದಿಂದ ಇವತ್ತು ಸಮಾಜ ಪ್ರಮುಖವಾಗಿ ಹೋಗ್ತಾ ಇದೆ. ಬಹುಶಃ ಸನ್ಮಾನರಿಗೆ ಅದು ಸಹನೆ ಆಗ್ತಿಲ್ಲೇನೋ ಅಂತ ಅನಿಸ್ತಾ ಇದೆ. ವಿಜಯಪುರ ಜಿಲ್ಲೆಯ ಚುನಾವಣೆಯ ಒಂದು ಇತಿಹಾಸವನ್ನು ಹೆಕ್ಕಿತ್ತಾಗದಾಗ ಹಲವಾರು ಪಕ್ಷಗಳು ಬಂಜಾರ ಸಮಾಜಕ್ಕೆ ಒಂದಿಲ್ಲ ಒಂದು ಕಾರಣದಿಂದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಕಾಶ ಕೊಡಿ ಅಂತ ನಾವು ದಯನೀಯವಾಗಿ ಹಿರಿಯರಿಗೆ ಕೇಳ್ಕೊಂಡಿದ್ದೀವಿ. ಕೊಡ್ತೀವಂತ ಅವರು ಕೂಡ ಹೇಳಿದ್ರು. ಕೊನೆಯ ಕ್ಷಣದಲ್ಲಿ ಕೆಲವರ ಬ್ಲ್ಯಾಕ್ ಮೇಲ್ ತಂತ್ರದಿಂದ ಅದು ತಪ್ಪೋಯ್ತು. ಆದರೂ ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಈಗಲೂ ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ಹೆಮ್ಮೆಯ ಕಾರ್ಯಕರ್ತನಾಗಿ ವಿಶ್ವನಾಯಕ ನರೇಂದ್ರ ಮೋದಿಯವರ ಮಾಡುತ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಶರಣಾಗಿ ಅವರು ಕಂಡಂತಹ ಕನಸಿನ ವಿಶ್ವಗುರುವಿಗೆ ಆಗಬೇಕು ಭಾರತ ಎಂದು ಕನಸು ಕಾಣ್ತಾ ಇದ್ರು. ಅದಕ್ಕೆ ಒಬ್ಬ ನಾನು ಕಾರ್ಯಕರ್ತನಾಗಿ ಸದೃಢ ಸಮರ್ಥ ಭಾರತಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿಯವರು ಬೇಕಾಗಿದ್ದು ಸಮರ್ಥ ಸದೃಢ ನಾಯಕರು. ಆ ನಿಟ್ಟಿನಲ್ಲಿ ನಾವು ಒಂದು ಕ್ಲೇಮ್ ಮಾಡಿದ್ದು, ನಾವು ನಿಮ್ಮ ತಂಡಕ್ಕೆ ಸೇರ್ತೇವೆ, ಸನ್ಮಾನ ನಮಗೆ ಅವಕಾಶ ಕೊಡಿ ಅಂತ ನಾವು ವಿನಂತಿ ಮಾಡಿಕೊಂಡಿದ್ವಿ. ಕಾರಣ ಇದಕ್ಕೆ ತಪ್ಪಿದೆ. ಆದರೆ ನನ್ನ ಹೋರಾಟ ಇರುವುದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ. ನನ್ನ ಹೋರಾಟ ಇರೋದು ನನ್ನ ಪಕ್ಷದ ನಾಯಕರ ವಿರುದ್ಧ ಅಲ್ಲ. ನನ್ನ ಹೋರಾಟ ಇರೋದು ಅಸಮರ್ಥ ವ್ಯಕ್ತಿಯ ವಿರುದ್ಧ ಅನ್ನೋದನ್ನು ನಾನು ಸ್ಪಷ್ಟಪಡಕ್ಕೆ ಇಚ್ಛೆಪಡ್ತೇನೆ. ಕೆಲ ದಿನಗಳ ಹಿಂದೆ ತಾವು ಹಲವಾರು ಜನ ನನಗೆ ಸಂಪರ್ಕ ಮಾಡಿದ್ದು ಕೂಡ ನಾನು ಹೇಳಿದ್ದೆ, ಅಭ್ಯರ್ಥಿಯ ಬದಲಾವಣೆ ಆಗಲೇಬೇಕು, ನನಗೆ ನನ್ನ ವಿಜಯಪುರ ವಿಕಸಿತ ಆಗಬೇಕು, ಆವಾಗ ಮಾತ್ರ ಭಾರತ ವಿಕಸಿತ ಆಗ್ತದೆ. ಹನಿ ಹನಿ ಗೂಡಿ ಹಳ್ಳ ಅಂತ ಹೇಳ್ತಾರೆ ಬಂಧುಗಳೇ. ಸೆಲೆಯಿಂದ ನೀರು ಸೇರಿ ಬಂದಾಗ ಮಾತ್ರ ಹಳ್ಳ ಆಗ್ತದೆ, ಹಳ್ಳಿಂದ ನದಿ ಆಗ್ತದೆ, ನದಿಯಿಂದ ಸಮುದ್ರ ಆಗ್ತದೆ. ಅದು ಸೆಲೆಯನ್ನ ಬಂದ್ ಮಾಡಕ್ ಹೋಗ್ತಾ ಇದ್ರಿ, ಆ ಹನಿಯೇನೇ ಉತ್ಪಾದನೆ ಆಗ್ಲಂತ ನೋಡ್ಕೊತಾ ಇದ್ರಿ. ಅದಕ್ಕಾಗಿ ನನ್ನ ವಿಜಯಪುರಕ್ಕೆ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ, ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರವಾಗಿ ನಾನು ಚುನಾವಣೆಯಲ್ಲಿ ಮುಂದುವರಿತಾ ಅಂತ ಹೇಳಕ್ಕೆ ನಿಮ್ಮ ಮುಂದೆ ಇಚ್ಛೆ ಪಡ್ತಾ ಇದ್ದೇನೆ. ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಕ್ಕಾಗಿ, ಸಮಗ್ರ ಅಭಿವೃದ್ಧಿಗಾಗಿ, ಅಪೂರ್ಣಗೊಂಡಂತಹ ಕೃಷ್ಣಾ ಮೇಲ್ನಡೆ ಯೋಜನೆಯ ಸಂಪೂರ್ಣವಾಗಿ ಮಾಡೋದಕ್ಕೋಸ್ಕರವಾಗಿ ನಾನು ಪ್ರಯತ್ನ ಮಾಡೋದಕ್ಕೋಸ್ಕರವಾಗಿ, ಜಿಲ್ಲೆಯಲ್ಲಿ ಕಾಡ್ತಿರುವಂತಹ ನಿರುದ್ಯೋಗ ಸಮಸ್ಯೆಗೆ ಬೃಹತ್ ಕೈಗಾರಿಕೆಗಳನ್ನು ತರುವ ಒಂದು ಕನಸಿನೊಡನೆ ಜಿಲ್ಲೆಯಿರುವಂತಹ ಅತ್ಯಂತ ಅಪಾರವಾದ ಕೃಷಿ, ತೋಟಗಾರಿಕೆ ಬೆಳೆಯುವಂತಹ ನನ್ನ ರೈತ ಮಿತ್ರರಿಗೆ ನ್ಯಾಯ ಕೊಡೋದಕ್ಕೋಸ್ಕರವಾಗಿ ನಾನು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಂತೆ ನಾನು ನನ್ನ ನಾಮಪತ್ರವನ್ನು ಬರುವ ಮಂಗಳವಾರದಂದು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ, ಸಹಾಯ, ಸಹಕಾರ ತಮ್ಮ ಮುಖೇನ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂಧುಗಳಿಗೆ, ಪ್ರಜೆಗಳಲ್ಲಿ ನತಮಸ್ತಕನಾಗಿ ನಾನು ವಿನಂತಿ ಮಾಡ್ಕೊತೇನೆ.